ದಿನಗಳ ಹಿಂದೆ ಭಾರತದಲ್ಲಿ ಮಳೆಯ ಅಬ್ಬರ ಜೋರಾಗಿತ್ತು. ಈಗ ಅದೇ ರೀತಿಯಾದಂತಹ ಮಳೆ ಬಾಂಗ್ಲಾದೇಶದಲ್ಲಿ ಕಾಣಿಸ್ತಾ ಇದೆ. ನೆರೆಯ ಬಾಂಗ್ಲಾದೇಶದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಪ್ರವಾಹದ ಹೊಡೆತಕ್ಕೆ ರಾಜಧಾನಿ ಢಾಕಾ ಮುಳುಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಪ್ರವಾಹದಿಂದ ಈವರೆಗೆ 44 ಮಂದಿ ಬಲಿಯಾಗಿದ್ದಾರಂತೆ. 2,67,000 ಜನರಿಗೆ ಪ್ರವಾಹದ ಬಿಸಿ ತಟ್ಟಿದೆ. ಈಗ ಸುರಕ್ಷಿತ ಸ್ಥಳಗಳಿಗೆ ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಬಟ್ ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಬಾಂಗ್ಲಾದೇಶ ತತ್ತರಿಸಿ ಹೋಗಿದೆ. ವಿವಿಧ ಪ್ರವಾಹದಿಂದಾಗಿ ಪ್ರವಾಹಕ್ಕೆ ಸಂಬಂಧಪಟ್ಟ ಅವಘಡಗಳಿಂದಾಗಿ ಒಟ್ಟು 44 ಜನ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ 2,67,000 ಮಂದಿ ಪ್ರವಾಹದ ಹೊಡೆತಕ್ಕೆ ತತ್ತರಿಸಿ ಹೋಗಿದ್ದಾರೆ. ಅವರೆಲ್ಲರನ್ನ ಕೂಡ ಸಂರಕ್ಷಿಸುವ ಕೆಲಸ ಆಗ್ತಾ ಇದೆ. ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವ ಕೆಲಸ ಆಗ್ತಾ ಇದೆ. ಈಗ ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇದು ಬಾಂಗ್ಲಾದೇಶದ ದೃಶ್ಯ. ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದ ರಸ್ತೆ ತುಂಬ ನೀರು ನಿಂತ್ಕೊಂಡಿದೆ. ಆ ಕಡೆ ಈ ಕಡೆ ಹೋಗೋದಕ್ಕೆ ಕೂಡ ಆಗ್ತಾ ಇಲ್ಲ. ವೃದ್ಧರು, ಮಕ್ಕಳು ಅದೇ ನಿಂತಿರೋ ನೀರಿನಲ್ಲೇ ನೋಡಿ ಆ ಮಕ್ಕಳನ್ನೆಲ್ಲ ಗಾಡಿ ಮೇಲೆ ಹೆಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇನ್ನು ಕಾರ್ ಕೂಡ ಅರ್ಧರ್ಧ ಮುಳುಗ್ತಾ ಇದೆ. ಅಂದರೆ ಚಿಕ್ಕ ಮಕ್ಕಳಂತೂ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪರಿಸ್ಥಿತಿ. ಸೊ 44 ಜನ ಬಲಿಯಾಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಸಿಲೆಟ್, ರಂಗಪುರ, ಮೈಮೇನ್, ಶಿಂಗಾ ಪ್ರದೇಶದಲ್ಲಿ ಜೊತೆಗೆ ಭಾರತದ ಮೇಘಾಲಯ, ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಮುಂದಿನ ಕೆಲ ದಿನಗಳ ಕಾಲ ಭಾರಿ ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ.